ಕಾಲೆಡಿಯ ಕಾಡೋ ಮಾತೇ ಬೇರೆ, ಬಂಧುವಾಗಿ ಸ್ಪಂದಿಸೋ ರೀತಿನೇ ಬೇರೆ. ಈಗ ನಾನು ಎಲ್ಲಿಂದ ಬರ್ತಾ ಇದ್ದೀನಪ್ಪ? ಯಾವನ್ ಗೊತ್ತು? ಪುರೋಹಿತರ ಮನೆಯಿಂದ ಗುರುವೇ. ನಿನ್ ಮದುವೆ ವಿಷಯನೇ ಮಾತಾಡಕ್ ಹೋಗಿದ್ದೆ. ನಮ್ ಕುಲಶೇಖರನ್ಗೆ ಒಂದು ಒಳ್ಳೆ ಹುಡುಗಿ ನೋಡ್ಬೇಕು, ಅವ್ರಿಗೆ ಈ ತಿಂಗಳಲ್ಲೇ ಒಂದು ಒಳ್ಳೆ ಮುಹೂರ್ತ ನೋಡಿ ಬಾಸಿಗೆ ಕಟ್ಸ್ಬೇಕು ಅಂತ ಸ್ಟ್ರಾಂಗ್ ಆಗಿ ಮಾತಾಡ್ಕೊಂಡ್ ಬಂದಿದ್ದೀನಿ. ಒಂದು ಹುಡುಗಿ ಇದ್ದಾಳೆ ಕಣೋ. ಹುಡುಗಿ BA ಓದಿದಾಳಂತೆ, ಒಳ್ಳೆ ಸ್ಥಿತಿವಂತಂತೆ. ಪುರೋಹಿತರು ಇವತ್ತೇ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ನಿಜ ಹೇಳ್ತಿದ್ಯೇನೋ? ಸುಳ್ಳು ಒಂದವ್ರ ಬಾಯಿಗೆ ಸಗಣಿ ಹಾಕ್ಲಪ್ಪ. ಪುರೋಹಿತರು ಹುಡುಗಿ ಮನೆಗೆ ಹೋಗಿ ಇವತ್ತೇ ಈ ಕ್ಷಣನೇ ಮಾತಾಡೋಕೆ ರೆಡಿ ಇದ್ದಾರೆ. ಆದ್ರೆ ಏನು ಆದ್ರೆ? ಏನಿಲ್ಲ ಕಣ, ಪುರೋಹಿತರು ಗಾಡಿ ಖರ್ಚಿಗೆ ಒಂದು 200 ರೂಪಾಯಿ ಕೇಳ್ತಾ ಇದ್ದಾರೆ. ನಿನ್ ಯೋಗ್ಯತೆ ತೋರಿಸ್ಬಿಟ್ಟಲ್ಲ. ಯಾವ ಪುರೋಹಿತರು 200 ರೂಪಾಯಿ ಕೇಳ್ತಾರೋ? ನಿನ್ ಕುಡಿಯೋಕೆ ದುಡ್ಡು ಬೇಕು ಅಂದ್ರೆ ನನ್ನೇ ಡೈರೆಕ್ಟ್ ಆಗಿ ಕೇಳು. ನನ್ನ ವೀಕ್ನೆಸ್ನ ಈ ರೀತಿ ದುರುಪಯೋಗ ಮಾಡ್ಕೋಬೇಡ. ನಾನು ಹಂಗೆ ಮಾಡ್ತೀನಾ? ನಾನು ಹೇಳ್ತಿರೋದಲ್ಲ ನಿಜ ಕಣೋ. ನನ್ನ ಮೇಲೆ ಅಣೆ. ನನ್ನ ಮೇಲೆ ನಂಬಿಕೆ ಇಲ್ವಾ? ಬೇಡ ಬಿಡು, ಹೋಗ್ತೀನಿ. ಕುಲಶೇಖರ, ವಾಟ್ರುಗಾರ ಕಾಸು ಕೊಡೋ. ತಗ. ಅಲೆಮಾರಿ ಥರ ಅಲಿತಿದ್ದೆ ನಿನ್ನನ್ನ ಅಪ್ಪ ಕರುಣೆ ತೋರಿಸಿ ಮನೆ ಕರ್ಕೊಂಬಂದಿರ್ಬೋದು. ಹಾಗಂತ ನೀನು ಮನೆ ಮಗಳಾಗ್ಬಿಡಲ್ಲ. ನಮ್ಮ ಸಮ್ಮುಖ ಕೂತು ಊಟ ಮಾಡೋಕ್ಕೂ ಒಂದು ಯೋಗ್ಯತೆ ಇರುತ್ತೆ ಅಂತ ಎಷ್ಟು ಸಲ ಹೇಳಿಲ್ಲ ನಿನಗೆ. ಆದರೂ ಎಲ್ರಿಗಿಂತ ಮುಂಚೆನೆ ಬಂದು ಊಟಕ್ಕೆ ಕೂತಿದ್ಯಾ. ಅನ್ನಕ್ಕೆ ದಿಕ್ಕಿಲ್ದೆ ಬಂದವಳು ನೀನು. ಅಂಗಳದಲ್ಲಿದ್ರೆ ಚಂದ, ಮನೆ ಮಗಳಾಗಕ್ಕೆ ಬರಬೇಡ. ನಾನು ಊಟ ಮಾಡಿ ಮುಗಿಸಿದ ಮೇಲೇನೆ ನೀನು ಊಟ ಮಾಡಬೇಕು. ನಾನು ಈ ಮನೆಗೆ ಬಂದಿನಾನೆ ನೀನು ಈ ಮಾತುಗಳನ್ನೆಲ್ಲ ಹೇಳಿದ್ಯಾ. ಅಮ್ಮನವರು ನೆನಪಿನ ಶಕ್ತಿನ ಚೆನ್ನಾಗೇ ಕೊಟ್ಟಿದ್ದಾರೆ, ಯಾವುದನ್ನು ಮರ್ತಿಲ್ಲ. ನೀನು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಅಪ್ಪಂಗೂ ಗೊತ್ತಾಗ್ತಿರೋ ರೀತಿ ನಡ್ಕೊಂಡಿದ್ದೀನಿ. ಆದರೂ ಯಾಕೆ ಪದೇ ಪದೇ ನಾನು ಅನಾಥೆ ಅಂತ ಹೇಳಿ ನನ್ನ ಮನ್ಸಿಗೆ ನೋವು ಮಾಡ್ತೀಯಾ? ಆ ರೀತಿ ಮಾಡೋದ್ರಿಂದ ನಿನಗೆ ಖುಷಿ ಕೊಡುತ್ತಾ? ಈ ತಟ್ಟೆ ರೆಡಿ ಮಾಡ್ತಾ ಇದ್ದಿದ್ದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಯಾವುದೋ ಸಿನಿಮಾ ನೋಡ್ತಾ ಇದ್ದೀನಿ, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಅದಕ್ಕೆ ಊಟ ಹಾಕೊಂಬಂದು ನಿನ್ನ ರೂಮಿಗೆ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀನೇ ಬಂದೆ. ಒಳ್ಳೇದೇ ಆಯಿತು. ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡು. ನಾನು ನಿಂತಿರ್ತೀನಿ. ಹಿರಣ್ಮಯಿ, ನೀನು ನಮ್ಮ ಜೊತೆನೆ ಊಟ ಕೂತ್ಕೊಳ್ಳಮ್ಮ, ಅಮ್ಮ ಬಡಿಸ್ತಾಳೆ. ಇಲ್ಲ ಅಪ್ಪ, ನಿಮ್ದೆಲ್ಲ ಊಟ ಆಗಲಿ, ಆಮೇಲೆ ಮಾಡ್ತೀನಿ. ಯಾವತ್ತು ನೀನು ನಮ್ಮ ಜೊತೆ ಕೂತು ಊಟ ಮಾಡಿಲ್ವಲ್ಲ, ಇದೊಂದು ವಿಷಯದಲ್ಲಿ ನಿನ್ನ ಬಗ್ಗೆ ಬೇಸರ ನನಗೆ. ಸುಮ್ಮನೆ ಹೀಗೆ ಅಂದೆ. ನಿನ್ನಂಥ ಒಳ್ಳೆ ಮಗು ಮೇಲೆ ಬೇಸರ ಯಾಕೆ ಮಾಡ್ಕೊಳ್ಳಿ? ಸರಸ್ವತಿ ಕೃಪಾ ಕಟಾಕ್ಷ ಇರೋ ಅನ್ನಪೂರ್ಣೇಶ್ವರಿ ನೀನು. ಅದಕ್ಕೆ ಎಲ್ಲಾರು ಹೊಟ್ಟೆ ತುಂಬಿಸಿ ಆಮೇಲೆ ಊಟ ಮಾಡ್ತೀನಿ ಅಂತೀಯ. ಹೋದ ಮನೇಲೂ ನೀನು ನೆಮ್ಮದಿಯಾಗಿರ್ತೀಯ. ಊಟದ ಬಡಿಸು. ನಾನೇ ಬಡಿಸ್ಕೋತೀನಿ. ರಂಗದವರ ಇಲ್ಲಿ ಊಟಕ್ಕೆ ಬರಲೇ ಇಲ್ಲ. ಕಚೇರಿಗೆ ಹೋಗಿದ್ದಾನೆ. ಕಚೇರಿಗ? ಯಾವ ಕಚೇರಿ? ಇಲ್ಲ ಅಣ್ಣ, ಕುಲಶೇಖರ್ ಮದುವೆ ವಿಚಾರ ಮಾತಾಡೋಕ್ಕೆ ಬ್ರೋಕರ್ ನೋಡೋಕೆ ಹೋಗಿದ್ದಾರೆ. ಹೌದು,
ಬ್ರೋಕರ್ ಕೊಡೋಕ್ಕೆ ನಂತ 200 ರೂಪಾಯಿ ತಗೊಂಡೋಗಿದ್ದಾನೆ. ಮೈಸೂರಿಗೆ ಸಂಗೀತ ವಾದ್ಯಗಳನ್ನು ಸರ್ವಿಸ್ ಮಾಡಿಸ್ಕೊಂಬ ಅಂತ ಶಿವಿಗೆ ಹೇಳಿದ್ದೆ. ಯಾವಾಗ ಬರ್ತಾನಂತೆ? ಇವತ್ತು ಬಂದ್ಬಿಡ್ತಾನೆ. ಅತಿ ಆಯ್ತು ವರದರಾಜಂದು. ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಅವಮಾನ ಅಂತ ಅನ್ಕೋತಾರೇನ್ರಿ? ಸಂತೋಷನ ವ್ಯಕ್ತಪಡಿಸೋದಕ್ಕೆ ಪಟಾಕಿನ ಹಚ್ಚಿದ್ದಾರೆ, ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು ನಾವು. ಅದನ್ನ ಬಿಟ್ಟು ಕಚೇರಿನ ಅರ್ಧದಲ್ಲಿ ನಿಲ್ಸಿ ಎತ್ತೋಗ್ಬಿಟ್ರೆ ಏನ್ರಿ ಅರ್ಥ? ಪಟಾಕಿ ಶಬ್ದ ನಿಂತ ಮೇಲಾದ್ರೂ ಕಚೇರಿನ ಮುಂದುವರಿಸಬೇಕಾಗಿತ್ತು. ದುಡ್ಡು ತಗೊಳ್ಳೋದಿಲ್ವಾ ಅವರು? ಏನ್ ಪುಕ್ಕಟೆಗೆ ಮಾಡ್ತಾರೇನ್ರಿ? ಧರ್ಮಾಧಿಕಾರಿಗಳೇ, ವಿದ್ವಾನ್ ವರದರಾಜಪ್ಪನವರು ಹಣಕ್ಕೆ ಬೆಲೆ ಕೊಡುವಂಥ ಮನುಷ್ಯ ಅಲ್ಲ. ತೂಗಿದ್ರೆ ನೀವೆಲ್ಲ ಒಂದೇ ತಕಡಿ. ಬ್ರಹ್ಮೋತ್ಸವದ ಬಗ್ಗೆ ಮಾತಾಡಬೇಕಾಗಿತ್ತು, ಬರಕೇಳಿ. ನೀವೇ ಅವ್ರ ಮನೆ ಹತ್ರ ಹೋಗಿ ಮಾತಾಡಿದ್ರೆ ಒಳ್ಳೇದು. ನಾನಾ ಅವನ ಮನೆಗ? ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವತ್ತು ನೀವು ಈ ಧರ್ಮಾಧಿಕಾರಿ ಆಗಿದ್ದೀರಿ ಅಂದರೆ ಅದಕ್ಕೆ ವರದರಾಜಪ್ಪನವರೇ ಕಾರಣ. ಎಷ್ಟೋ ವರ್ಷಗಳಿಂದ ಅವ್ರ ಕುಟುಂಬದವರೇ ಧರ್ಮಾಧಿಕಾರಿಯಾಗಿದ್ದರು. ವರದರಾಜಪ್ಪನವರು ಬೇಡ ಅಂದರು, ನಿಮಗೆ ಈ ಅಧಿಕಾರ ಸಿಕ್ತು. ಕೃತಜ್ಞತೆ ಮನುಷ್ಯನನ್ನು ಎತ್ತರಕ್ಕೇರಿಸುತ್ತೆ, ಅಹಂಕಾರ ನೆಲ ಕಚ್ಚಿಸುತ್ತೆ. ಯಾಕಮ್ಮ? ಕೈ ಒರೆಸ್ಕೊಳ್ಳಿ ಅಪ್ಪಯ್ಯ. ಬೇಡಮ್ಮ, ನಾನು ಆಚೆನೆ ಕೈ ತೊಳ್ಕೊಳ್ತೀನಿ. ಅಯ್ಯಯ್ಯೋ, ಯಾಕೆ ಇಷ್ಟೊಂದು ಬೆವ್ತೋಗಿದ್ದೀರಾ? ಆಯ್ತಮ್ಮ, ಆಯ್ತೇನಮ್ಮ? ಆ ಆ ಆಯ್ತಪ್ಪಯ್ಯ, ತಗೊಳ್ಳಿ ಅಪ್ಪ. ನಾನು ಆಚೆನೆ ಕೈ ತೊಳ್ಕೊಳ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಸರಿಯಪ್ಪ. ಒಳ್ಳೆ ಹುಡುಗಿ. ಬಿತ್ಕೊಡ್ರಿ. ಇವತ್ತು ಕುಡ್ಕೊಂಬಂದ್ರ? ನಿಮ್ಮ ಅಪ್ಪನಿಗೂ ಇಲ್ಲ ಕಣೆ, ಅಲ್ಲ ನಮ್ಮ ಮಾವನಿಗೂ ಕುಡ್ದಿಲ್ಲ ಕಣೆ. ಸುಮ್ನಿರ್ರಿ. ಕುಡಿಯೋದಲ್ದೆ ಯಾವಾಗ್ಲೂ ನಮ್ಮ ಅಪ್ಪನ ಮೇಲೆ ಸುಣ್ಣಾಣೆ ಬೇರೆ. ವಾಸನೆ ಗಪ್ ಅಂತ ಬರ್ತಾ ಇದೆ ಇಲ್ಲಿ ತನಕ. ನಮ್ಮ ಫ್ರೆಂಡ್ಸು ಬಾಯಾರಿಕೆ ಆಗ್ತಿದೆ ಅಂದ್ಬಿಟ್ಟು ಹೋಗಿ ಕುಡಿದ್ರು. ನಾನು ಸುಮ್ಮನೆ ಜೊತೆಲಿ ಕೂತಿದ್ದೆ ಕಣೆ, ಅದ್ರ ವಾಸನೆ. ಯಾಕ್ರಿ ಹಿಂಗ್ ಹೊಟ್ಟೆ ಉರಿಸ್ತೀರಾ? ಅಣ್ಣಂಗೆ ಇವರಲ್ಲಿ ಎಷ್ಟು ಮರ್ಯಾದೆ ಇದೆ. ನೀವು ಹೀಗೆ ಕುಡಿದು ತೂರಾಡ್ಕೊಂಬರೋದು ಇಡೀ ಊರೇ ನೋಡಿರುತ್ತೆ. ಆದ್ರೆ ಅಣ್ಣನ ಮೇಲೆ ಗೌರವಕ್ಕೆ ಯಾರು ಹೇಳಿರಲ್ಲ. ಅಣ್ಣ ಏನಾದ್ರೂ ನೋಡಿದ್ರೆ ಆ ಹುಡುಗಿ ಅಡ್ಡ ಬಂದು ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಕರ್ಮ. ಹಿರಣ್ಮಯಿ ಬಹಳ ಒಳ್ಳೆ ಹುಡುಗಿ, ಅವಳು ಚೆನ್ನಾಗಿರ್ಬೇಕು. ಲೋಕಲ್ ಡ್ರಿಂಕು ರಪ್ಪದಿ ಏರಿಸ್ಬಿಟ್ಟೆ. ನಿಮ್ ಗೋಳು ಇದ್ದಿದ್ದೆ ಯಾವಾಗ್ಲೂ. ಸುಮ್ಮನೆ ಬಿತ್ಕೊಳ್ಳಿ. ಆಮೇಲೆ ತಿನ್ನುವಂತೆ 1 ನಿಮಿಷ ಬಾ. ಯಾಕೆ? ನಂದೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನ ನೀನೇ ಮಾಡಬೇಕು. ಏನು? ಹಾ, ಮರ್ತು ಬಿಟ್ಯಾ? ಏನ್ ಕೆಲಸ ಹೇಳು. ಹೊಸ ಡ್ರೆಸ್ಸು ಲಾವಣ್ಯ ಟೇಲರ್ ಶಾಪಲ್ಲಿ ಹೊಲಿಯಕ್ಕೆ ಹಾಕಿದ್ದೆ. ಇವತ್ತೇ ಕೊಡ್ತೀನಿ ಅಂತ ಅಂದಿದ್ರು. ಓ, ತರ್ತೀನಿ ಬಿಡು. ಊಟ ಆದ ತಕ್ಷಣ. ತಕ್ಷಣ ಅಂದ್ರೆ ತಕ್ಷಣನೇ ಹೊರಡ್ಬೇಕು. ಆಮೇಲೆ ತರ್ತೀನಿ ಅಂತ ಹೇಳಿದ್ನಲ್ಲ. ಊಟನ ಬಂದ್ ಮಾಡ್ಬೋದಲ್ಲ? ತುಂಬಾ ಹಸುವಾಗ್ತಿದೆ. ಡ್ರೆಸ್ನ ಇವತ್ತೇ ಹಾಕೊಳ್ಳೋ ಅಂಥದ್ದೇನಿಲ್ವಲ್ಲ, ಸಂಜೆ ತಂದ್ರೂ ನಡೆಯುತ್ತೆ. ಹಂಗಿನ ಅರಮನೆಲಿರೋರ್ಗೆ ನಿರ್ಧಾರ ಮಾಡೋ ಹಕ್ಕಿಲ್ಲ. ನಾನು ಈ ಮನೆ ಮಗಳು ಹೇಳ್ತಾ ಇದ್ದೀನಿ. ನೀನ್ ಹೋಗ್ತ್ಯಾ? ಹೋಗ್ಬೇಕು. ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ.
ಹೋಗು. ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ, ಒಂದಕ್ಕಿಂತ ಒಂದು. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಬಂದಿರೋ ಫಿಗರ್ಗಳ ಬಗ್ಗೆ. ಸೂರ್ಯ ದೇವಸ್ಥಾನಕ್ಕೆ ಬಂದು ನಾನು ದೇವಸ್ಥಾನಕ್ಕೆ ಬಂದಿರೋದು ಭಕ್ತಿಯಿಂದ ಕೈ ಮುಗ್ದು ಹರಕೆ ಹೊತ್ಕೊಳ್ಳೋದಕ್ಕಲ್ಲ. ಸಿಟಿ ಬೋರ್ ಆಗಿದೆ, ಫಾರ್ ಎ ಚೇಂಜ್ ಇಲ್ಲಿಗೆ ಬಂದಿರೋದು. ಟೆಂಪಲ್ ಹಿಂದೆ ನದಿ ಹರಿಯತ್ತಂತೆ, ಇವತ್ತು ನಾವಿಬ್ರು ಒಟ್ಟಿಗೆ ಸ್ನಾನ. ಇದೇಳಿ, ಏನು ಆಗಿಲ್ವಾ ಅಣ್ಣ ನಿಮಗೆ? ಚೆನ್ನಾಗಿದೆ ಅಲ್ವಾ ಫಿಗರು? ಏನು ಪೋಗ್ರಾ ಫಿಗರು ಅಂತಿದ್ದೀರಲ್ಲ. ಹಿಂದೆ ಮುಂದೆ ನೋಡ್ಕೊಂಡು ಓಡಾಡೋದಕ್ಕಾಗಲ್ವಾ? ಆಕಾಶ ನೋಡ್ಕೊಂಡು ಹೋಗ್ತಿದ್ದವನು ಅವನು ತಪ್ಪು, ನನಗೆ ಯಾಕೆ ಹೇಳ್ತಿದ್ಯಾ? ಇಲ್ಲ ಮರ, ನಾನು ದೇವ್ರ ಧ್ಯಾನ ಮಾಡ್ಕೊಂಡು ನನ್ನ ಪಾಡು ನಾನು ಹಾಲು ತಗೊಂಡು ಹೋಗ್ತಾ ಇದ್ದೆ. ಇವರು ನಾನು ನೋಡ್ದೆ, ನಿಮ್ದೇ ತಪ್ಪು. ಒಳ್ಳೆ ರೊಮ್ಯಾಂಟಿಕ್ ಮೂಡಲ್ಲಿದ್ದೀನಿ, ತಲೆ ತಿನ್ಬೇಡ. ಹೋಗ್ ಹೋಗ್. ನಾನು ಹೋಗ್ತೀನಿ, ಮೊದಲು ಅಣ್ಣನ ಹತ್ರ ಕ್ಷಮೆ ಕೇಳಿ. ಚೆಲ್ಲೋಗಿರೋ ಹಾಲಿನ ಕಾಸು ಎಷ್ಟು ಹೇಳು, ಬಿಸಾಕ್ತೀನಿ. ಗೋಶಾಲೆಯಿಂದ ಕರೆದು ಅಮ್ಮನವ್ರ ಅಭಿಷೇಕಕ್ಕೆ ಅಂತ ತಗೊಂಡೋಗ್ತಿದ್ದ ಹಾಲ್ಗೆ ಬೆಲೆ ಕಟ್ತೀರಾ? ಬೆಲೆ ಕಟ್ಟಕ್ಕಾಗದೇ ಇರೋದು ಈ ಭೂಮಿ ಮೇಲೆ ಇಲ್ಲ. ಎಷ್ಟು ದುಡ್ಡು ಬೇಕು ತಗೋ. ನಿಮ್ಮ ದುಡ್ಡು ನಮಗೆ ಬೇಕಾಗಿಲ್ಲ. ಮಾಡಿರೋ ತಪ್ಪಿಗೆ ಪರಿಹಾರವಾಗಿ ಇವ್ರ ಹತ್ರ ಕ್ಷಮೆ ಕೇಳಿ. ಆಗಲ್ಲ. ನನ್ನ ಕಾಲ್ ಧೂಳು ಕೂಡ ನಿನ್ನ ಹತ್ರ ಸಾರಿ ಕೇಳಲ್ಲ. ಏನಾಯ್ತಮ್ಮ? ಶೂಕಲ್ ತೋರಿಸ್ತಾ ಇದ್ರೆ ನಿಮಗೆ? ಇವ್ರ ದೇವಿ ಅಭಿಷೇಕಕ್ಕೆ ಅಂತ ಹಾಲು ತರಬೇಕಾದ್ರೆ ಇವ್ರು ಬಂದು ಗುದ್ದಿ ಇವ್ರನ್ನ ಬೀಳಿಸ್ಬಿಟ್ಟಿದ್ದಾರೆ. ಮಾಡಿದ ತಪ್ಪಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳೋದ್ಬಿಟ್ಟು ಆ ಹೆಣ್ಮಗಿಗೆ ಶೂಕಲ್ ತೋರಿಸ್ತೀನಿ. ಗಾಂಚಲಿ ಬಿಟ್ಟು ಸಾರಿ ಕೇಳು, ಇಲ್ಲ ಅಂದ್ರೆ ಊರಿಂದ ಆಚೆ ಹೋಗಲ್ಲ ನೀನು. ಕ್ಷಮೆ ಕೇಳ್ತಿರೋ ಇಲ್ವಾ ನೀವೀಗ? ಸಾರಿ.
ಕೊಡಿ. ಹಾಲ್ ಚೆಲ್ಲಿರೋ ಈ ಮೆಟ್ಲುಗಳನ್ನ ಸ್ವಚ್ಛ ಮಾಡೋದು ಯಾರು? ಯಾರ ಕೈಲಾರು ಮಾಡಿಸಿ. ಕ್ಷಮಿಸಿ, ನೀವ್ ಮಾಡಿರೋ ತಪ್ಪನ್ನ ನೀವೇ ಸರಿಪಡಿಸ್ಬೇಕು. ಅಲ್ಲಿವರೆಗೂ ನೀವಿಲ್ಲಿಂದ ಹೋಗೋ ಆಗಿಲ್ಲ. ಸೂರ್ಯ, ಶೀಸ್ ಕ್ರಿಯೇಟಿಂಗ್ ನ್ಯೂಸೆನ್ಸ್. ಅವ್ರಿಗೊಂದು ಪೊರ್ಕೆ ಕೊಡಿ. ಒಂದು ಬಕೆಟ್ ನೀರು ಕೊಡಿ. ಕೆಲಸ ಶುರು ಮಾಡಿ. ನನಗೆ ಅವಮಾನ ಮಾಡ್ತೀಯಾ? ಇದಕ್ಕೆ 100ರಷ್ಟು ನಿನಗೆ ನಾನು ಅವಮಾನ ಮಾಡ್ತೀನಿ. ಚಾಲೆಂಜ್.